ना हम किसी धर्म को बुरा कहेंगे ना किसी धर्म को बुरा बताएंगे, ना हम किसी धर्म को बुरा कहेंगे ना किसी धर्म को बुरा बताएंगे। हिंदू धर्म से है, जब तक जान रहेगा तब तक जय श्री राम चिल्लाएंगे। जय श्री राम। ವಿಶ್ವ ಹಿಂದೂ ಪರಿಷತ್ ಅಥಣಿ ಪ್ರಖಂಡ ಕಾರ್ಯದರ್ಶಿಗಳಾದ ವೀರೇಂದ್ರ ಶಂಕರ್ ಕಾಗವಾಡೆ ಧರ್ಮಕ್ಕಾಗಿ ಸದಾಕಾಲ ಹೋರಾಡುವ ನಾಯಕ. ಅಥಣಿ ತಾಲೂಕು ಸಾಕಷ್ಟು ಗ್ರಾಮಗಳನ್ನು ಹೊಂದಿಕೊಂಡಿರುವ ಪುಣ್ಯ ಕ್ಷೇತ್ರವಾಗಿದ್ದು, ಈ ಕ್ಷೇತ್ರ ಭಾರಿ ಮಟ್ಟದ ರಾಜಕಾರಣ ನಡೆಯುವ ಕ್ಷೇತ್ರ ಅಂತ ಹೆಸರುವಾಸಿ. ಜತೆಗೆ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ದು, ಆ ಜನರಲ್ಲಿ ಅತಿ ಮುಗ್ಧತೆ ಇದ್ದು, ಅನ್ಯಾಯಕ್ಕೆ ಒಳಪಟ್ಟ ಜನರೂ ಕೂಡ ಇದ್ದು, ಹಾಗೂ ಸಾಕಷ್ಟು ನಿರುದ್ಯೋಗಿಗಳೂ ಇದ್ದಾರೆ. ಈ ಕ್ಷೇತ್ರದಲ್ಲಿ ಧರ್ಮಕ್ಕಾಗಿ ಬದುಕೋಣ, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಬಾಳೋಣ. ಸಾಕಷ್ಟು ನಿಮ್ಮ ಮೇಲೆ ದೌರ್ಜನ್ಯಗಳು ನಡೆದಿದ್ದು ಹಾಗೂ ಮಹಾರಾಜಕಾರಣಿಗಳ ಚದುರಂಗಿ ಆಟಗಳಿಗೆ ಸಿಲುಕಿಕೊಂಡ ಸಾಕಷ್ಟು ವಿದ್ಯಾಭ್ಯಾಸವನ್ನ ಮಾಡಿದ್ರೂ ಕೂಡ ಕೆಲಸ ಇಲ್ಲದೆ ಕೂಲಿ ಕಾರ್ಮಿಕರ ರೀತಿ ದುಡಿಮೆ ಮಾಡಿಕೊಳ್ಳುವ ಒಳಜಾತಿಯ ಜನಸಂಖ್ಯೆಯೂ ಕೂಡ ಸಾಕಷ್ಟಿದ್ದು, ಇದನ್ನ ಹೊಡೆದು ಓಡಿಸಲು ಛಲದಿಂದ ಚಾಣಕ್ಯತನದಿಂದ ಶಕ್ತಿವಂತರಾಗಿ ಹೋರಾಟ ನಡೆಸಿದವರು ಇವರು. ಪ್ರತಿನಿತ್ಯ ತಮ್ಮ ಜೀವನವನ್ನೇ ಸಮಾಜ ಸೇವೆಗಾಗಿ ಮೀಸಲಿಟ್ಟು, ತಮ್ಮ ಕುಟುಂಬಸ್ಥರಿದ್ರೂ ಕೂಡ ಅವರನ್ನ ನೋಡದೆ ಸಮಾಜಕ್ಕಾಗಿ, ನೊಂದ ಜನರಿಗಾಗಿ ಏನಾದ್ರೂ ಜಾಗೃತ ಕೆಲಸ ಮಾಡೋಣ ಎಂಬ ಮನಸ್ಥಿತಿ ಉಳ್ಳ ಕರ್ಣದಾತ. ಬೆಳಗ್ಗೆ ಆದ್ರೆ ಸಾಕು ತಾಲೂಕಿನಲ್ಲಿರುವ ಕೆಲ ಗ್ರಾಮಗಳಿಗೆ ಹೋಗಿ ಯುವಕರನ್ನ ಒಗ್ಗೂಡಿಸಿಕೊಂಡು ಹಿಂದೂ ಧರ್ಮ ಅಂದರೇನು, ನಮ್ಮ ದೇವರಾದ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ನೆನೆಯುತ್ತಾ, ಬಸವಣ್ಣ ಬುದ್ಧ ಅವರ ತತ್ವಗಳನ್ನ ನೆನೆಯುತ್ತಾ, ಅವರ ಹೋರಾಟದ ದಾರಿಗಳು, ಹಿಂದೂ ಧರ್ಮಕ್ಕೆ ಮೂಲ ಮೇಲ್ಜಾತಿ ಜನರ ತಂತ್ರ ಯಂತ್ರಗಳು ಮತ್ತು ರಾಜಕೀಯ ನಾಯಕರ ಭ್ರಷ್ಟಾಚಾರಗಳು, ಹಗರಣಗಳ ಬಗ್ಗೆ ಯುವಕರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ನಾವೆಲ್ಲರೂ ಧರ್ಮವನ್ನ ಉಳಿಸಿಕೊಳ್ಳೋಣ, ಮಹಾಶಿಲ್ಪಿ ಬಾಬಾ ಸಾಹೇಬ್ರವರ ಸಂವಿಧಾನವನ್ನ ಓದಿಕೊಂಡು ತಿಳಿದುಕೊಂಡು ಸ್ವತಂತ್ರ ವ್ಯಕ್ತಿಗಳಾಗಿ ಬದುಕೋಣ. ನಮಗೆ ಯಾವುದೇ ರೀತಿ ರಾಜಕಾರಣಿಗಳು ಬೇಡ, ನಮಗೆ ಕೆಲಸ ಕೊಡಿ. ಅಂಗವಿಕಲರಿಗೆ ಆಧಾರ ಸ್ತಂಭವಾಗಿ ಯೋಜನೆಗಳನ್ನ ನೀಡಿ. ಇನ್ನು ವಯೋವೃದ್ಧರಿಗೆ ಸರ್ಕಾರದ ಸೌಲಭ್ಯಗಳನ್ನ ಕಲ್ಪಿಸಿಕೊಡಿ. ಕೂಲಿ ಕಾರ್ಮಿಕರಿಗೆ ಸರ್ಕಾರದಿಂದ ಬಂದ ಅನುದಾನವನ್ನ ಸರಿಯಾದ ರೀತಿಯಲ್ಲಿ ಯೋಜನೆಗಳ ಮೂಲಕ ನೀಡಬೇಕು. ನಾಡು ನುಡಿ ಕನ್ನಡ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು. ಸರ್ಕಾರಿ ಶಾಲೆಗಳಿಂದ ವಿದ್ಯಾಭ್ಯಾಸವನ್ನ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ನೀಡಬೇಕು. ಹಾಗೂ ಸರ್ಕಾರಕ್ಕೆ ಹೇಳೋದೇನೆಂದರೆ, ಇವರು ಇವತ್ತಿನ ದಿನಮಾನಗಳಲ್ಲಿ ಎಜುಕೇಶನ್ ಅನ್ನೋದು ಒಂದು ರೀತಿಯಾಗಿ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಈ ಕಮರ್ಷಿಯಲ್ ಅನ್ನೋದನ್ನ ಒಡೆದು ಹಾಕಿ ಶಾಲಾ ಮಕ್ಕಳ ಪುಸ್ತಕಗಳಲ್ಲಿ ಮಹಾಪುರುಷರ ವಚನಗಳು, ಹೋರಾಟದ ಹಾದಿಗಳು, ತತ್ವ ಸಿದ್ಧಾಂತಗಳನ್ನ ಪಾಠದ ಮೂಲಕ ಮಕ್ಕಳಿಗೆ ತಿಳಿಸಬೇಕು ಎಂಬುದು ಇವರ ಒತ್ತಾಯವಾಗಿದೆ. ಜತೆಗೆ ಸದಾಕಾಲ ಹೋರಾಟವೇ ಇವರ ಬದುಕು ಎಂದರೂ ತಪ್ಪಾಗಲಾರದು. ಇದೇ ಅಥಣಿ ಮತಕ್ಷೇತ್ರದಲ್ಲಿ ಮಹಾಪುರುಷ ಬಸವಣ್ಣನವರ ಮೂರ್ತಿ ಸ್ಥಾಪನೆಯಾಗಿದ್ದು, ಅದಕ್ಕೆ ಕೆಲ ದುಷ್ಟರು, ಕೆಲ ರಾಜಕಾರಣಿಗಳು ತಮ್ಮ ರಾಜಕೀಯ ಹಿತಕ್ಕಾಗಿ ಮಹಾಪುರುಷ ಬಸವಣ್ಣನವರಿಗೆ ಅವಮಾನ ಮಾಡುವ ಹಂತಕ್ಕೆ ಇಳಿದಿದ್ದಾರೆ. ಕಾರಣ ಹಿಂದೆ ಒಂದು ಬಾರಿ ತಿರುಗಿ ನೋಡೋಣ ಬನ್ನಿ. ಅಥಣಿ ಎಂದರೆ ಪುಣ್ಯ ಕ್ಷೇತ್ರವಾಗಿದ್ದು, ಈ ಕ್ಷೇತ್ರಕ್ಕೆ ಮಹಾಪುರುಷರು ಬಂದು ಹೋಗಿರುವಂತಹ ಪುಣ್ಯಕ್ಷೇತ್ರವಾಗಿದ್ದು, ಹಾಗೂ ನಡೆದಾಡುವ ಶಿವಯೋಗಿಯವರ ಪುಣ್ಯಕ್ಷೇತ್ರವಾಗಿದ್ದು, ಜತೆಗೆ ಮರುಳಶಂಕರ ದೇವರು ನಡೆದಾಡುವ ಪುಣ್ಯಕ್ಷೇತ್ರವಾಗಿದ್ದು, ಇದೇ ಕ್ಷೇತ್ರದಲ್ಲಿ ಸಾಕಷ್ಟು ಹಸುಗಳಿದ್ದು, ಹಸುಗಳನ್ನ ಹೊಂದಿರುವಂತಹ ಪುಣ್ಯಕ್ಷೇತ್ರ ಅಂತಲೂ ಹೆಸರುವಾಸಿಯಾಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಇದೇ ಮೂಕ ಪ್ರಾಣಿಗಳಾದ ಹಸುಗಳಿಗೆ ಯಾವುದೇ ರೀತಿಯಾದಂಥ ಒಂದು ಆಸರೆಯೂ ಇಲ್ಲದೆ, ಸರಿಯಾದ ರೀತಿಯಲ್ಲಿ ನೀರು ಮೇವು ಕೂಡ ಸಿಗದೆ ಎಷ್ಟೋ ಹಸುಗಳಿಗೆ ರೋಗ ರುಜಿನಗಳು ಬಂದು ಬೀದಿಯಲ್ಲಿ ಸತ್ತಿರುವಂತಹ ಸಾಕಷ್ಟು ಉದಾಹರಣೆಗಳು ನಡೆದಿವೆ. ಕೆಲ ರಾಜಕೀಯ ನಾಯಕರು ತಮ್ಮ ರಾಜಕೀಯ ಹಿತಕ್ಕಾಗಿ, ತಮ್ಮ ರಾಜಕೀಯ ಲಾಭಕ್ಕಾಗಿ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ಹಿಂದೂ ಧರ್ಮ ಇದು ನಮ್ಮ ಧರ್ಮ, ಸದಾಕಾಲ ಧರ್ಮಕ್ಕೆ ಹೋರಾಟ ಮಾಡುತ್ತೇವೆ ಎನ್ನುವಂಥ ಇವರು ಅಥಣಿ ಕ್ಷೇತ್ರದಲ್ಲಿ ಇಂಥ ಪಾಪದ ಕೆಲಸ ಮಾಡುವವರಿಗೆ ಏನ್ ಹೇಳಬೇಕು ಸ್ವಾಮಿ? ಅವರು ಮಾಡೋದು ತಪ್ಪೋ ಸರಿಯೋ ಅಂತ ಅವರ ಅಂತರಾತ್ಮಕ್ಕೆ ತಿಳಿದ್ರೆ ಸಾಕು. ಇದು ಒಂದು ಗೋಳಾದ್ರೆ, ಇತ್ತೀಚಿನ ಸಮಯಗಳಲ್ಲಿ ಕೆಲವು ರಾಜಕಾರಣಿಗಳು ಕೆಲ ಯುವಕರ ಮನಸ್ಥಿತಿಯನ್ನ ಬದಲಾಯಿಸಿ ಹಿಂದೂ ಧರ್ಮವನ್ನ ಹೊಡೆಯಲು ಕೆಲಸ ಮಾಡುತ್ತಿದ್ದಾರೆ. ಏನೇ ಆಗಲಿ, ಹೇಗೆ ಇರಲಿ,
ನಾವು ಒಗ್ಗಟ್ಟಾಗಿರೋಣ, ಹಿಂದೂ ಧರ್ಮವನ್ನ ಕಟ್ಟೋಣ, ನಮ್ಮ ಧರ್ಮಕ್ಕಾಗಿ ಹೋರಾಟ ನಡೆಸೋಣ, ನಮ್ಮ ಹಸುಗಳನ್ನ ಕಸಾಯಿಖಾನೆಗೆ ಹೋಗದಂತೆ ಉಳಿಸಿಕೊಳ್ಳೋಣ ಎನ್ನುವ ಹೋರಾಟಗಾರರಾದ ವೀರೇಂದ್ರ ಶಂಕರ್ ಕಾಗವಾಡೆ ಅವರಿಗೆ ಇವತ್ತಿನ ಯುವಕರು, ನಾಗರಿಕರು, ಅಥಣಿ ಪುಣ್ಯಕ್ಷೇತ್ರದ ಶಿವಯೋಗಿಯವರು ಸದಾಕಾಲ ಶಕ್ತಿ, ಯುಕ್ತಿ, ಚಾಣಕ್ಯತನವನ್ನ ನೀಡಿ ಹೋರಾಟದಲ್ಲಿ ಮುನ್ನುಗ್ಗುವಂತೆ ಧೈರ್ಯ ನೀಡಲಿ, ನಮ್ಮನ್ನೂ ಕೂಡ ಹೋರಾಟದಲ್ಲಿ ಒಗ್ಗೂಡಿಸಿಕೊಂಡು ಹೋಗಲಿ ಎಂಬುದು ಇಂದಿನ ಯುವ ಪೀಳಿಗೆಯ ಮಾತಾಗಿದೆ. ಹಸಿದವಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವನು, ಪ್ರತಿಯ ಗುಡಲು ತನ್ನ ಮುಗುಡು ನಗುವನು, ಲಾಲಿಸಿ ಉಣಿಸುವನು. ನಿತೆ ಬೋಧಿಸಿದ ಕೃಷ್ಣ ಇವನೇನುವ, ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ. ಎತ್ತವರ ರೀತಿ ಕನ್ಯಾದಾನ, ಕುಂತಲ್ಲಿಯೇ ಇವಾಗೆ ಸಿಂಹಾಸನ. ದಿಗ್ಗನೆದ್ದ ಭಜರಂಗಿ, ಹುಡುಗು ಸಿಡಿಲೆ ಇವನ ನಿಲುವಂಗಿ. ಗಂಡೆ ಧ್ಯೇಯ ನ್ಯಾಯ ದಂಡ ಬೇರುಂಡನ ಧ್ಯೇಯ, ದೃಷ್ಟಿ ಇಟ್ಟು ನೋಡಿದರೆ ಸೃಷ್ಟಿ ಇವನ ಮುಷ್ಟಿಲಿ. Download ShareChat.